ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಭಾಳ ಮಸ್ತಾಗಿರುವಂಥ ಮೆಂತ್ಯ ಪಲ್ಯ ಪರೋಟಾನ ಹೆಂಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗ್ರಿ. ಬರ್ರಿ ಈಗ ಮೆಂತ್ಯ ಪಲ್ಯ ಪರೋಟಾನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಒಳಗೆ 2 ಬೌಲು ಗೋಧಿ ಹಿಟ್ಟನ್ನು ತಗೋಬೇಕು. ಈಗ ಅದರಲ್ಲಿ ಸ್ವಲ್ಪ ಹಿಂಗು, 1 ಟೀ ಸ್ಪೂನ್ ಅಜ್ವೈನ್ ಕೈಯಿಂದ ಕ್ರಷ್ ಮಾಡಿ ಹಾಕೋಬೇಕು. 1 ಟೀ ಸ್ಪೂನ್ ಬಿಳಿ ಎಳ್ಳು ಅಥವಾ ಕರಿ ಎಳ್ಳನ್ನು ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, 2 ಟೀ ಸ್ಪೂನ್ ಹಸಿ ಎಣ್ಣೆ, ರುಬ್ಬಿಟ್ಕೊಂಡಿರೋ ಹಸಿ ಮೆಣಸಿನಕಾಯಿ ಖಾರ, 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಮಸಾಲೆ ಖಾರ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಮಸಾಲೆ ಖಾರನ ನೀವು ಹಾಕ್ಕೊಳ್ಬೋದು. 2 ಟೀ ಸ್ಪೂನ್ ಮೊಸರನ್ನ ಹಾಕ್ಕೊಳ್ಬೇಕು. ಮಸಾಲೆ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಈಗ ಚಾಪಿಂಗ್ ಬೋರ್ಡ್ ಮೇಲೆ ನಾವು ಮೊದಲೇ ತೆಗೆದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ನಾವು ಅದನ್ನು ಕಟ್ ಮಾಡ್ಕೋಬೇಕು. ಪಲ್ಯನ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ನಾವು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಪಲ್ಯ ಹಾಕ್ಕೊಂಡಿದ್ದಾದ್ಮೇಲೆ ನಾವು ಅದನ್ನು ಒಂದ್ಸಲ ಕೈಯಿಂದ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೊಳಗೆ ಹಾಕ್ಕೊಂಡಿರುವಂಥ ಎಲ್ಲ ಮಸಾಲೆನೂ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಹಿಟ್ಟೊಳಗೆ. ಅದಕ್ಕೆ ನಾವು ಅದನ್ನು ಮೊದಲು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಅದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಂಡಿದ್ದಾದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ಒಂದು ತಟ್ಟೆ ಅಥವಾ ಒಂದು ಪ್ಲೇಟ್ನ ಮುಚ್ಚಿ 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಮುಚ್ಚಿರುವಂಥ ಪ್ಲೇಟ್ನ ತೆಗೆದು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇನ್ನೂ ಒಂದು ಸಲ ಹಿಟ್ಟನ್ನು ಕೈಯಿಂದ ನಾವು ಸಾಫ್ಟ್ ಮಾಡ್ಕೋಬೇಕು. ಹಿಟ್ಟು ಸಾಫ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು. ನಾ ಈ ಸೈಜಿಗೆ ಉಂಡೆನ ಮಾಡ್ಕೋತೀನಿ. ಈಗ ಪರೋಟ ಲಟ್ಟಿಸ್ಕೊಳ್ಳೋಕೆ ನಾನು ಗೋಧಿ ಹಿಟ್ಟು ತಗೊಂಡೀನಿ. ಈಗ ಮಾಡ್ಕೊಂಡಿರುವಂಥ ಉಂಡೆನ ಹಿಟ್ಟೊಳಗೆ ಹಾಕಿ ಪರೋಟನ ಲಟ್ಟಿಸ್ಕೊಳ್ಳೋಣ. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಪರೋಟನ ಲಟ್ಟಿಸ್ಕೋಬೋದು. ಟ್ರಯಾಂಗಲ್ ಶೇಪ್ ಆದರೂ ಲಟ್ಟಿಸ್ಕೊಳ್ಬೋದು, ಇಲ್ಲ ರೌಂಡ್ ಆದರೂ ಲಟ್ಟಿಸ್ಕೊಳ್ಬೋದು. ನಿಮಗೆ ಯಾವ ಶೇಪ್ ಇಷ್ಟನೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಈಗ ಪರೋಟನ ಲಟ್ಟಿಸ್ಕೊಂಡಿದ್ದಾಯಿತು. ಇದನ್ನು ಲಟ್ಟಿಸೋ ಟೈಮ್ ಒಳಗೆ ನಾನು ಸ್ಟವ್ ಮೇಲೆ ತವೆ ಇಟ್ಕೊಂಡು ಬಿಸಿ ಮಾಡ್ಕೊಂಡೀನಿ. ಲಟ್ಟಿಸಿರುವಂಥ ಪರೋಟನ ಈಗ ತವೆ ಒಳಗೆ ಹಾಕ್ಕೊಳ್ಳೋಣ. ತವೆ ಒಳಗೆ ಹಾಕ್ಕೊಂಡಿದ್ದಾದ್ಮೇಲೆ 2 ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು. 2 ನಿಮಿಷ ಆದ ನಂತರ ಅದನ್ನು ನಾವು ತಿರುವಿ ಹಾಕ್ಕೋಬೇಕು. ಪರೋಟನ ತಿರುವಿ ಹಾಕ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನೀವು ತುಪ್ಪ ಆದರೂ ಹಚ್ಕೋಬೋದು, ಎಣ್ಣೆ ಆದರೂ ಹಚ್ಕೊಳ್ಬೋದು. ನಾ ಈಗ ಇಲ್ಲಿ ತುಪ್ಪ ಹಚ್ಕೊಂಡು ಬೇಯಿಸ್ಕೊಳತ್ತೀನಿ. ಟೇಸ್ಟ ಮಸ್ತಾಗಿರ್ತೈತಿ. ಅದಕ್ಕೆ ನಾನು ತುಪ್ಪ ಹಚ್ಚಿ ಬೇಯಿಸ್ಕೊಳತ್ತೀನಿ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಚ್ಕೊಂಡು ಬೇಯಿಸ್ಕೋಬೋದು. ತುಪ್ಪ ಹಚ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸೈಡು 2 ನಿಮಿಷ ಅದನ್ನು ನಾವು ಬೇಯೋದಕ್ಕೆ ಬಿಡಬೇಕು. ಈ ಪರೋಟ ರೆಡಿ ಆಗೋವರೆಗೂ ನಾ ಇನ್ನೊಂದು ಪರೋಟನ ಲಟ್ಟಿಸಿ ರೆಡಿ ಮಾಡಿ ಇಟ್ಕೋತೀನಿ. 2 ಸೈಡಿಗೂ ತುಪ್ಪನ ಹಚ್ಚಿ ಪರೋಟನ ಬೇಯಿಸ್ಕೋಬೇಕು. ಈಗ ಈ ಪರೋಟ ರೆಡಿ ಆಗೈತಿ. ಇದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನೂ ಒಂದು ಪರೋಟನೂ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡೀನಿ. ಅದನ್ನು ಈಗ ತವೆ ಒಳಗೆ ಹಾಕಿ ಅದೇ ಥರ ಇದನ್ನು ಬೇಯಿಸ್ಕೋಬೇಕು.
ಇವಾಗ ನಾನು ತೋರಿಸಿರುವಂಥ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಮಾಡಿದ್ರಿ ಅಂದ್ರೆ ಮಸ್ತಾಗಿರುವಂಥ ಹೆಲ್ದಿಯಾಗಿರುವ ಮೆಂತ್ಯ ಸೊಪ್ಪಿನ ಪರೋಟ ಮನೆಯೊಳಗೆ ರೆಡಿ ಆಗ್ತಾವೆ ನೋಡ್ರಿ. ಈ ಪರೋಟನ ನೀವು ಶೇಂಗಾ ಚಟ್ನಿ ಇಲ್ಲ ಮೊಸರು ಯಾವುದ್ರ ಜೊತೆ ಆದ್ರೂ ತಿಂದರೂ ಮಸ್ತಾಗಿರ್ತೈತಿ. ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ರೆಸಿಪಿ ವಿಡಿಯೋ ಲಿಂಕ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಭಾಳ ಇಷ್ಟಪಟ್ಟ ತಿಂತಾರೆ ನೋಡ್ರಿ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಇನ್ನೂ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲಘುನ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.